ಎಜುಕೇಶನ್ ಮಿನಿಸ್ಟರ್ನ ತೆಗಿರಿ. ಸೊ ಎದಕ್ಕಂದ್ರೆ ಅವರ ಒಂದು ನಿಷ್ಕಾಳಜಿಯಿಂದಾನೇ ಈ ತರ ಆಗಿದ್ದು, ಅವ್ರನ್ನ ತೆಗೀರಿ ಅಂದ್ರೆ ಈ ಸರ್ಕಾರ, ಕೇಂದ್ರ ಸರ್ಕಾರ ತೆಗಿಲಿಕ್ಕೆ ರೆಡಿ ಇಲ್ಲ. ಎರಡನೇದು, ಲಡಾಖ್ಗೆ 6th ಶೆಡ್ಯೂಲ್ಡ್ ಸ್ಟೇಟಸ್ ನ ಕೊಡ್ರಿ. ಎದಕ್ಕಂದ್ರೆ ಲಡಾಖ್ ಅಲ್ಲಿರುವಂತ ಫ್ರೆಜೈಲ್ ಇಕೋಸಿಸ್ಟಮ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಮತ್ತು ಅಲ್ಲಿರುವಂತ ಟ್ರೈಬಲ್ ಕಮ್ಯುನಿಟಿ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ 6th ಶೆಡ್ಯೂಲ್ಡ್ ಸ್ಟೇಟಸ್ ನ ಕೊಡ್ರಿ ಅಂತ ಬಹಳ ದಿನದಿಂದ ಇವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ. ಈ ಸೋನಮ್ ವಾಂಗ್ಚುಕ್ ಯಾರು ಅಂದ್ರೆ ಅವತ್ತು 3 ಇಡಿಯಟ್ ಮೂವಿಯಲ್ಲಿ ಅಮೀರ್ ಖಾನ್ ಮಾಡಿದಂತ ಪಾರ್ಟ್, ಇನೋವೇಟಿವ್ ಆಗಿ ಲಡಾಖ್ ಒಳಗೆ ಆರ್ಟಿಫಿಷಿಯಲ್ ಗ್ಲೇಷಿಯರ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಭಾರತೀಯ ಸೈನಿಕರಿಗೆ ಟೆಂಟ್ ಗಳನ್ನ ಹಾಕಿ ಥಂಡಿ ಒಳಗೆ ಮತ್ತೆ ಬೇಸಿಗೆ ಕಾಲದಲ್ಲಿ ಆರಾಮಾಗಿರ್ಲಿಕ್ಕೆ ಆಗಿರಬಹುದು, ಅಂತವ್ ಎಷ್ಟೆಲ್ಲ ಇನೋವೇಟಿವ್ ಆದಂತ ಒಂದು ಕೆಲಸ ಮಾಡಿದಂತ ಇಂಜಿನಿಯರ್ ಇವರಾಗಿದ್ದಾರೆ. ಇವತ್ತು 16 ದಿನ ಇವರು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಅಂಡ್ ಇವರು 8 kg ವೇಟ್ ಕೂಡ ಲಾಸ್ ಆಗಿದೆ ಇದರಿಂದ. ಇನ್ ಮುಂದೆ ಏನಾದ್ರೂ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಇದು ಡೇಂಜರ್ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಈಗ ಈ ದೇಶದಲ್ಲಿ 120 ಕೋಟಿ ಜನಸಂಖ್ಯೆ ಇದೆ. ಯಾರೂ ಕೂಡ ಈ ವಿಷಯಗಳನ್ನ ಮಾತನಾಡ್ತಾ ಇಲ್ಲ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ತಪ್ಪ. ಯಾಕೆ ವಿದೇಶಗಳಿಗೆ ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಸಂಬಂಧ ಸುಧಾರಣೆಗಾಗಿ ಇಷ್ಟೆಲ್ಲ ವಿದೇಶಗಳಿಗೆ ಹೋಗಿ ಅಲ್ಲಿನ ಹೈಯೆಸ್ಟ್ ಅವಾರ್ಡ್ಸ್ ಗಳನ್ನ ತೆಗೆದುಕೊಳ್ತಾ ಇರುವಂತ ನಮ್ಮ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಸೋನಮ್ ವಾಂಗ್ಚುಕ್ ಅವರ ಸ್ಮಾಲ್ ಸಮಸ್ಯೆಗಳನ್ನ ಯಾಕೆ ಕೇಳಿ ಕೂತು ಮಾತನಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ? ಓನ್ಲಿ ಸ್ಟ್ರೈಕ್ ಮಾಡುವಂತ ವಿದ್ಯಾರ್ಥಿಗಳನ್ನ ನೋಡಿದ್ರೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವನ್ ವಿದ್ಯಾರ್ಥಿಗಳು ಕೂಡ ಅನ್ಕೋತಾರೆ ಜಂಜೀಸ್ ನೇಪಾಳದೊಳಗೆ ಜಂಜಿ ಸ್ಟ್ರೈಕ್ ಅಂತಲ್ವಾ, ಹಂಗೆ ಹಿಂಗೆ ಅಂತ. ಬಟ್ ನೇಪಾಳದೊಳಗೆ ಜಂಜಿ ಸ್ಟ್ರೈಕ್ ಅಂತ ಅಂತಾರೆ. ಆ ಸ್ಟ್ರೈಕ್ ನ ನೆಗ್ಲೆಕ್ಟ್ ಮಾಡಿದಕ್ಕೆ ನೇಪಾಳ ಯಾವ ಸ್ಥಿತಿ ಬಂತು ಅನ್ನೋದನ್ನ ಯಾರು ನೆನಪಿಟ್ಕೊಂಡಿಲ್ಲ. ಅದಕ್ಕೇನೆ ಇವರು ಈ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಗೈಸ್. ಅಂಡ್ ಅವ್ರು ಏನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅವು ವ್ಯಾಲಿಡ್ ಇದಾವೆ ಮತ್ತು ಸಂವಿಧಾನಾತ್ಮಕವಾಗಿದಾವೆ. ಯಾಕೆ ಅವುಗಳನ್ನ ಕೇಂದ್ರ ಸರ್ಕಾರ ಕೇಳಬಾರ್ದು? ಅಂಡ್ ಈಗ ಡೆಫಿನೆಟ್ಲಿ ಮಾನ್ಸೂನ್ ಸೆಷನ್ ಪ್ರಾರಂಭ ಆಗ್ತಾ ಇದೆ ಡೆಲ್ಲಿಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ. ಆ ಸೆಷನ್ ಅಲ್ಲಿ ಇಂಥ ವಿಷಯಗಳು ಚರ್ಚೆ ಆಗಬೇಕು. ಬರೀ ನಾಯಕರುಗಳು ಆ ಪಕ್ಷದವ್ರು ಹಿಂಗ್ ಮಾಡಿದ್ರು, ಈ ಪಕ್ಷದವ್ರು ಹಿಂಗ್ ಮಾಡಿದ್ರು, ಚುನಾವಣಾ ಆಯೋಗ ಹಿಂಗ್ ಮಾಡ್ತು, ಅದು ಮಾಡ್ತು, ಇಂಥವ್ರ ಸಂಬಂಧ ಜಗಳಾಡೋ ಬದಲಿ ಜನರ ಜೀವನವನ್ನ ಬೆಟರ್ ಮಾಡುವಂತ ಅದೆಷ್ಟೋ ವಿಷಯಗಳಿದಾವೆ. ಅಂಡ್ ಕೆಲವೊಂದಿಷ್ಟು ಅನ್ಯಾಯಗಳು ಆಗ್ತಾ ಇರೋದನ್ನ ಯಾಕೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸೋನಮ್ ವಾಂಗ್ಚುಕ್ ಅವರು ಕೇಳ್ತಾ ಇರುವಂತ ಒಂದು ನ್ಯಾಯ ಸರಿಯಾಗಿದೆಯೋ ಇಲ್ವೋ? ನಿಮ್ಮ ಒಪಿನಿಯನ್ ಏನು? ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ? ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.